ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಚಳಿಗಾಲದ ಸಮಯದಲ್ಲಿ ನಾವು ಯಾವ ಯಾವ ವಿಧಾನಗಳನ್ನು ನಾವು ಕಬ್ಬು ಕೃಷಿಯಲ್ಲಿ ಬಳಸಬೇಕು, ಅದರಿಂದ ಚಳಿಗಾಲದ ವಿಪರೀತ ಪರಿಣಾಮ ನಮ್ಮ ಕಬ್ಬಿನ ಮೇಲೆ ಆಗಬಾರ್ದು, ಅದರ ಬಗ್ಗೆ ಚರ್ಚೆಯನ್ನು ಇವತ್ತು ಮಾಡೋಣ. ಒಂದನೇದಾಗಿ, ತಾವು ಕಬ್ಬು ಕೃಷಿಯಲ್ಲಿ ಏನು ನೀರಾವರಿಯನ್ನ ಮಾಡ್ತೀರಾ, ಆ ನೀರಾವರಿಯಲ್ಲಿ ತಾವು ಎರಡು ನೀರಾವರಿಗಳ ನಡುವಿನ ಅಂತರವನ್ನು 15ರಿಂದ 20 ದಿನ ಇಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಒಂದು ನೀರಾವರಿ ಆದಮೇಲೆ 15ರಿಂದ 20 ದಿನ ಗ್ಯಾಪ್ ಮಾಡಿ ತಾವು ಎರಡನೇ ನೀರಾವರಿಯನ್ನ ಕೊಡಬೇಕು. ಇದು ಒಂದನೇ ಪಾಯಿಂಟು. ಯಾಕಂದ್ರೆ ತಾವು ಪದೇ ಪದೇ ನೀರನ್ನು ಕೊಟ್ರೆ ಸಾಯಿಲ್ ಟೆಂಪ್ರೇಚರ್, ಮಣ್ಣಿನ ಟೆಂಪ್ರೇಚರ್ ಏನಿರುತ್ತಲ್ಲ ಅದು ಕಡಿಮೆ ಆಗತ್ತೆ. ಚಳಿಗಾಲದಲ್ಲಿ ಇದು ದೊಡ್ಡ ಸಮಸ್ಯೆ. ಸಾಯಿಲ್ ಟೆಂಪ್ರೇಚರ್ ಕಡಿಮೆ ಆದಲ್ಲಿ ಬೇರುಗಳ ಬೆಳವಣಿಗೆಯು ಸ್ವಲ್ಪ ಕಡಿಮೆ ಆಗತ್ತೆ. ಅದರಿಂದ ಕಬ್ಬು ಕೃಷಿಯಲ್ಲಿ ಚಳಿಗಾಲದಲ್ಲಿ ಬೆಳವಣಿಗೆ ಆಗುವುದಿಲ್ಲ. ಅದರ ಸಲುವಾಗಿ ತಾವು ನೀರಾವರಿಗಳ ನಡುವಿನ ಅಂತರ 15ರಿಂದ 20 ದಿನ ಇಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಎರಡನೇದಾಗಿ, ತಾವು ಕಬ್ಬು ಕೃಷಿಯಲ್ಲಿ ರಸಗೊಬ್ಬರವನ್ನ ಬಳಸ್ತೀರಾ, ಆ ರಸಗೊಬ್ಬರಗಳನ್ನು ತಾವು ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಇದರ ಜೊತೆ ಮಿಕ್ಸ್ ಮಾಡಬೇಕು, ಅಥವಾ ಸಗಣಿ ಗೊಬ್ಬರ ಇದರ ಜೊತೆ ಮಿಕ್ಸ್ ಮಾಡಬೇಕು. ಆಮೇಲೆ ತಾವು ಆ ರಸಗೊಬ್ಬರಗಳನ್ನು ಕಬ್ಬು ಕೃಷಿಗೆ ಕೊಡಬೇಕು. ಅಥವಾ ಯಾವುದೇ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಆರ್ಗ್ಯಾನಿಕ್ ಗೊಬ್ಬರ ಜೊತೆ ತಾವು ರಸಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಆಮೇಲೆ ಅದನ್ನು ತಾವು ಕಬ್ಬು ಕೃಷಿಗೆ ಕೊಡಿ. ಇದು ಎರಡನೇ ಪಾಯಿಂಟ್ ಆಗಿದೆ. ಇದರಿಂದ ಏನಾಗತ್ತೆ, ಏನು ರಸಗೊಬ್ಬರದಲ್ಲಿರುವ ನ್ಯೂಟ್ರಿಯೆಂಟ್ ಇರ್ತಾವಲ್ಲ ಅವು ಸ್ಲೋ ರಿಲೀಸ್ ಆಗ್ತವೆ, ನಿಧಾನವಾಗಿ ಕಬ್ಬಿಗೆ ಸಿಗ್ತಾ ಹೋಗ್ತವೆ. ಇದರಿಂದ ಚಳಿಗಾಲದಲ್ಲಿ ನಾವು ಕಬ್ಬಿನಲ್ಲಿ ಗ್ರೋತ್ ಅನ್ನು ವ್ಯವಸ್ಥಿತವಾಗಿ ಇಡಬಹುದು. ಇದು ತುಂಬಾನೇ ಇಂಪಾರ್ಟೆಂಟು. ಅದಾದ್ಮೇಲೆ ಕಬ್ಬು ಕೃಷಿಯಲ್ಲಿ ತಾವು ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸ್, ಹಸಿರು ಗೊಬ್ಬರ ಬೆಳೆ, ಸೆಣಬಾಗಿರ್ಬೋದು, ಕಬ್ಬು ಕೃಷಿಯಲ್ಲಿ ಮಾಡಬೇಕು. ಇದರಿಂದ ವ್ಯವಸ್ಥಿತವಾಗಿ ಚಳಿಗಾಲದಲ್ಲಿ ಮಣ್ಣಿನ ಟೆಂಪ್ರೇಚರ್, ಸಾಯಿಲ್ ಟೆಂಪ್ರೇಚರ್ ರೆಗ್ಯುಲೇಷನ್ ಆಗತ್ತೆ. ಇದರಿಂದ ನಮ್ಮ ಕಬ್ಬು ಕೃಷಿಗೆ ತುಂಬಾನೇ ಬೆನಿಫಿಟ್ಸ್ ಆಗತ್ತೆ. ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ ಅನ್ನ ಕಬ್ಬು ಕೃಷಿಯಲ್ಲಿ ಮಾಡಬೇಕು. ಆಮೇಲೆ ಕಬ್ಬು ಕೃಷಿಯಲ್ಲಿ ತಾವು ಚಳಿಗಾಲದ ಸಮಯದಲ್ಲಿ ತಾವು ಲಾವಣಿಯನ್ನ ಮಾಡಿದ್ದಲ್ಲಿ, ಕಬ್ಬಿನ ಪ್ಲಾಂಟೇಶನ್ ಅನ್ನು ಮಾಡಿದ್ದಲ್ಲಿ ಅರ್ಲಿ ಶೂಟ್ ಬೋರರ್, ಈ ಕೀಟ ಬಾಧೆ ಉಂಟಾಗುವ ಚಾನ್ಸಸ್ ಹೆಚ್ಚಿರುತ್ತೆ. ಅದರ ಸಲುವಾಗಿ ಆ ಕೀಟ ಬಾಧೆಯನ್ನ ಯಾವ ತರಹ ಕಂಟ್ರೋಲ್ ಮಾಡಬೇಕು ಹಾಗೂ ಯಾವ ತರಹ ಮ್ಯಾನೇಜ್ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ತಾವು ಆ ವಿಡಿಯೋ ನೋಡಿ ಆ ತರಹ ತಾವು ಅರ್ಲಿ ಶೂಟ್ ಬೋರರ್, ಈ ಕೀಟ ಬಾಧೆಯನ್ನ ಕಂಟ್ರೋಲ್ ಮಾಡಿ. ಕಬ್ಬಿನ ಲಾವಣಿ ಕಟಾವು ಆದಲ್ಲಿ ಅಥವಾ ರಟೂನ್ ಬೆಳೆ ತಾವು ಪ್ರಾರಂಭ ಮಾಡಿದ್ದಲ್ಲಿ ತಾವು ಏನು ವನ ಎಲೆಗಳು ಇರ್ತಾವಲ್ಲ ಅವು ಕಬ್ಬು ಕೃಷಿಯಲ್ಲಿ, ರಟೂನ್ ಕಬ್ಬು ಕೃಷಿಯಲ್ಲಿ ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬಬೇಕು. ಆ ವನ ಎಲೆಗಳನ್ನ ಯಾವ ತರಹ ಮ್ಯಾನೇಜ್ಮೆಂಟ್ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಇದೆ. ತಾವು ಆ ತರಹ ಮಣ್ಣಿನ ಟೆಂಪರೇಚರ್ ಅನ್ನ ರೆಗ್ಯುಲೇಷನ್ ಮಾಡಲು ವನ ಎಲೆಗಳನ್ನ ಬಳಸಬೇಕು. ಮಲ್ಚಿಂಗ್ ಅಂತ ಹೇಳಿ ತಾವು ಆ ವನ ಎಲೆಗಳನ್ನ ಕಬ್ಬಿನ ರಟೂನ್ ಕೃಷಿಯಲ್ಲಿ ಬಳಸಬೇಕು. ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಆ ತರಹ ತಾವು ಮ್ಯಾನೇಜ್ಮೆಂಟ್ ಅನ್ನ ಮಾಡಿ. ಈ ತರಹ ಈ ಎಲ್ಲ ಪಾಯಿಂಟ್ಸ್ ಅನ್ನ ತಾವು ಚಳಿಗಾಲದಲ್ಲಿ ಕಬ್ಬು ಕೃಷಿ ಮಾಡುವ ಟೈಮ್ದಲ್ಲಿ ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಬೇಕು. ಇದರಿಂದ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಬೆಳವಣಿಗೆ ಆಗತ್ತೆ. ಅದರ ಜೊತೆಗೆ ಚಳಿಗಾಲದ ಯಾವುದೇ ವಿಪರೀತ ಪರಿಣಾಮ ನಮ್ಮ ಕಬ್ಬು ಕೃಷಿಯ ಮೇಲೆ ಆಗುವುದಿಲ್ಲ. ಅದರ ಸಲುವಾಗಿ ತಾವು ಈ ಎಲ್ಲ ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಕಬ್ಬು ಕೃಷಿಯನ್ನ ಪ್ರಾರಂಭಿಸಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.